ಗೈಸ್ ಫೈನಲಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯಿತು. ಮುದ್ದೆ ಎಲ್ಲ ನಾನು ತುಡ್ಕಾಡ್ಲಾಗತ್ತೀರಾ? ಮುದ್ದೆ ಎಲ್ಲ ಆ್ಯಕ್ಚುಲಿ ಮುದ್ದೆ ಮಾಡಬೇಕಾದ್ರೆ ಕೈ ಸುಡುತ್ತೆ ಅಂತೇಳಿ ಹಂಗೆ ಬೊಗಣಿ ಒಳಗಿನ ಹಂಗೆ ಗಂಗಳೊಳಗೆ ಹಾಕೊಂಡು ಬಿಟ್ಟಿವಿ. ಗುಲ್ಬರ್ಗ ನೋಡಿ ಎಷ್ಟು ಬೆಳೆದು ಬಿಟ್ಟಿದೆ ಅಂಥೇಳಿ. ನಾವಿಲ್ಲಿ ಮನೆ ಕಟ್ಟಿದ್ದು 2012ರಲ್ಲಿ. 2012ರಲ್ಲಿ ಮನೆ ಕಟ್ಟಿದಾಗ ಇಲ್ಲಿ ಯಾವುದೂ ಮನೆಗಳಿರಲಿಲ್ಲ. ಇಲ್ಲಿ ಬರೀ ಕಂಟಿ ಇತ್ತು, ಪೂರ್ತಿ ಕಂಟಿ ಇತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಜೆ ಇರೋದ್ರಿಂದ ನಾನು ಮನೆಯಲ್ಲಿದ್ದೀನಿ. ಇಲ್ಲಿ ನೋಡಿ, ನಾವು ಫರ್ನಿಚರ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಕಳೆದ ಒಂದು 3-4 ದಿನ ಆಯಿತು ಫರ್ನಿಚರ್ ಮಾಡೋಕ್ಕೆ ಬಂದಿಲ್ಲ, ಕೆಲಸ ಮಾಡೋರು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವರಲ್ಲೂ ಕೂಡ ಜಾತ್ರೆ ಇದೆ. ಸೊ ಹಾಗಾಗಿ 3-4 ದಿನ ಆಯಿತು ಕೆಲಸ ಬಂದಿಲ್ಲ. ಎಲ್ಲಿದಲ್ಲಿ ಕೆಲಸ ಸ್ಟಾಪ್ ಆಗಿದೆ. ನಾಳೆ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ಬಂದರೆ ಮತ್ತೆ ಕೆಲಸ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಮಾರ್ಕೆಟಲ್ಲಿ 45 ರೂಪಾಯಿ ಪರ್ ಫೀಟ್ ಪ್ಲೈವುಡ್ ಸಿಗುತ್ತೆ. ಆದರೂ ಕೂಡ ನಾವು 105 ರೂಪಾಯಿದನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ. ಯಾಕೆ ಅಂತಂದರೆ ಅದಕ್ಕೆ ಕೆಲವೊಂದು ಕಾರಣಗಳಿವೆ. ಪ್ಲೈವುಡ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ ನನ್ನ ಕೈಯಲ್ಲಿದೆ ಈ ಪ್ಲೈವುಡ್ಡು. ಇದನ್ನೇ ರೀತಿ ಕಟ್ಟಿಂಗ್ ಮಾಡಿದಾಗ ಇಲ್ಲೇ ನಿಮಗೆ ಲೇಯರ್ ಕಾಣಿಸ್ತಾ ಇದೆಯಲ್ಲ, ಈ ಲೇಯರ್ ನಡುವೆ ಏನಿರಬೇಕು, ಜಾಸ್ತಿ ಗ್ಯಾಪ್ ಇರಬಾರ್ದು, ಜಾಸ್ತಿ ತೂತ ಇರಬಾರ್ದು. ಅಂದರೆ ಇಲ್ಲಿ ಏನಕ್ಕಿದೆಯಲ್ಲ ಈ ರೀತಿ ಪರ್ಫೆಕ್ಟಾಗಿರಬೇಕು. ಅಂದರೆ ಮಾತ್ರ ಪ್ಲೈವುಡ್ ಕ್ವಾಲಿಟಿ ಇದ್ದಿರುತ್ತೆ ಮತ್ತು ಅದು ಭಾಳ ದಿನ ಬಾಳಿಕೆಗೆ ಬರುತ್ತೆ. 25 ವರ್ಷದವರೆಗೂ ಏನಾಗಲ್ಲ ಅಂತ ಹೇಳಿದ್ದಾರೆ. 15 ವರ್ಷದವರೆಗೂ ವ್ಯಾರಂಟಿ ಕೊಟ್ಟಿದ್ದಾರೆ. ಅದೇ ಒಂದು ವೇಳೆ ನಾವೇನಾದರೂ 45 ರೂಪಾಯಿ 50 ರೂಪಾಯಿ ತೊಗೊಂಡ್ರೆ ಅದು ಇಷ್ಟು ದಿನ ಬಾಳಿಕೆ ಬರೋಂಗಿಲ್ಲ. ಹಾಗಾಗಿ ಜಾಸ್ತಿ ದುಡ್ಡು ಹೋದರೂ ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ಲೈವುಡ್ ಬೇಕು ಮತ್ತು ಭಾಳ ದಿನ ದೀರ್ಘ ಬರಬೇಕು ಅಂತೇಳಿ ಈ ಒಂದು ಪ್ಲೈವುಡನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಈ ರೀತಿ ISI ಮಾರ್ಕ್ ಇರಬೇಕು. ಮತ್ತು ಇದು ಎಷ್ಟು ದಪ್ಪ ಇರಬೇಕಂತಂದರೆ 19 mm, 19 mm ಅಂದರೆ ಮಿಲಿಮೀಟರ್. ಇದು ಎಷ್ಟು ದಪ್ಪ ಇರಬೇಕು ಅಂತಂದರೆ ಮೋರ್ ದೆನ್ 18 mm ಇರಬೇಕು. ನಮ್ಮದು 19 mm ಇದೆ. 19 ಮೇಲೆ ಇಷ್ಟು ದಪ್ಪ ಅಂದರೆ ಇದು ದಪ್ಪ ಇದು 19 mm ಇದೆ, 19 ಮಿಲಿಮೀಟರ್ ಇದೆ. ಸೊ ಅದನ್ನು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಅದೇ ರೀತಿ ಮತ್ತು ಕಂಪ್ನಿ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ನಿನೂ ಕೂಡ ತುಂಬ ಮುಖ್ಯ. ಅದೇ ರೀತಿ ಏನು ಲೇಯರ್ ಇದೆಯಲ್ಲ, ಒಂದು ದಪ್ಪ ಒಂದು ಸಣ್ಣ ಇರಬಾರ್ದು, ಆಲ್ಮೋಸ್ಟ್ ಆಲ್ ಸೇಮ್ ಇರಬೇಕು. ಆಲ್ಮೋಸ್ಟ್ ಆಲ್ ಸೇಮ್ ಇದ್ದರೆ ಇದೊಂದು ಒಳ್ಳೆಯ ಕ್ವಾಲಿಟಿಯ ಪ್ಲೈವುಡ್ ಅಂಥೇಳಿ ಕನ್ಸಿಡರ್ ಮಾಡಬಹುದು. ಮಮ್ಮಿ ಏನು ಮಾಡುತ್ತೆ ಇವತ್ತು? ರಾಗಿ ಮುದ್ದೆ. ಗಾಯ್ಸ್, ಇವತ್ತು ನಮ್ಮ ಮನೇಲಿ ರಾಗಿ ಮುದ್ದೆ ಮಾಡ್ಲಾಗತ್ತಾರ. ಡೈಲಿ ರೊಟ್ಟಿ ಇರ್ತದೆ, ಬಟ್ ಇವತ್ತು ರಾಗಿ ಮುದ್ದೆ ಮಾಡ್ಲತ್ತಾರ. ಸಾರನ್ನು ರೆಡಿ ಆಗ್ಯದ. ರಾಗಿ ಮುದ್ದೆ ಹೆಲ್ತಿಗೆ ಒಳ್ಳೇದಂತ ಹೇಳ್ತಾರೆ. ಹೆಲ್ತಿಗೆ ವಾರದಾಗ 1 ಸಲ ಇಲ್ಲ ತಿಂಗಳದಾಗ 1-2 ಸಲ ಆದರೂ ರಾಗಿ ಮುದ್ದೆ ಊಟ ಮಾಡಬೇಕು. ಇಲ್ಲಿ ನೋಡು, ನನಗಿಲ್ಲಿ ಊಟ ತಿರ್ಲಕ್ಕೆ ಹಚ್ಚಾರ. ಬೇಡ, ವಿಡಿಯೋ ಆನ್ ಮಾಡೋದಂದ್ರೆ ಬೇಡ ಅಂತಿ, ಗೊತ್ತಾಗ್ತದೆ ಎಲ್ಲ. ನೋಡಿ ಗೈಸ್, ಇಷ್ಟೊತ್ತ ನಾನೇ ತಿರುವಿನಿ. ಈಗ ನಾ ವಿಡಿಯೋ ಆನ್ ಮಾಡಿನಲ್ಲ, ಅದಕ್ಕೆ ಮಗನಿಗೆ ಕೆಲಸ ಹಚ್ತಾರೆ ಬಾ ಅಂತೇಳಿ ತಾವೇ ತಿರ್ಗಿಸ್ದಾಗ ಮಾಡ್ಲತ್ತಾರ. ಇರಲಿ. ಗಾಯ್ಸ್, ಇದನ್ನು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಇಲ್ಲಪ್ಪ ಅಂತಂದರೆ ಇದೇನಾಗ್ತದೆ ಅಂತಾರೆ, ಗಟ್ಟಿ ಮುದ್ದೆ ಆಗ್ತದೆ. ಅಲ್ಲೇ ಗಂಟು ಕಟ್ತಂದ್ರೆ ಟೇಸ್ಟ್ ಬರೋಂಗಿಲ್ಲ. ಸೊ ಸರಿಯಾಗಿ ಕುದಿಯೋಂಗಿಲ್ಲ. ಅದಕ್ಕೋಸ್ಕರ ಕುಸ್ತಿ ಆಡ್ಲಾಗತ್ತೀನಿ ಅದ್ರ ಕೂಡ. ಗೈಸ್, ಫೈನಲಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯಿತು. ಮುದ್ದೆ ಎಲ್ಲ ನಾನು ತುಡ್ಕಾಡ್ಲಾಗತ್ತೀರಾ? ಮುದ್ದೆ ಎಲ್ಲ ಆ್ಯಕ್ಚುಲಿ ಮುದ್ದೆ ಮಾಡಬೇಕಾದ್ರೆ ಕೈ ಸುಡುತ್ತೆ ಅಂತೇಳಿ ಹಂಗೆ ಬೊಗಣಿ ಒಳಗಿನ ಹಂಗೆ ಗಂಗಳೊಳಗೆ ಹಾಕೊಂಡು ಬಿಟ್ಟಿವಿ. ಏನಾಗಂಗಿಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಗರಂ ರಾಗಿ ಮುದ್ದೆ ಸಾರು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಪಕ್ಕದಲ್ಲಿ ಒಂದಿಷ್ಟು ಕುರುಡಿಗೆ ಇವತ್ತಿನ ಬೆಳಗ್ಗಿನ ಊಟ ಇದು. ಗಾಯ್ಸ್, ಇಲ್ಲಿ ನೋಡಿ, ಇವತ್ತು ಸ್ಕೂಲ್ ರಜೆ ಇದೆ. ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡ್ರು ಇವ್ರು ರೆಸ್ಟ್ ಮಾಡೋಕ್ಕೆ ಬಿಡೋಂಗಿಲ್ಲ. ಏನೋ ಒಂದಿಷ್ಟು ಹಾಲು ಉಳಿದಿತ್ತಂತ ಯೂಟ್ಯೂಬ್ ನೋಡಿ ಚಿಪ್ಸ್ ಹಾಕ್ಯಾರ. ಈಗ ಮ್ಯಾಲೆ ಒಣಗ್ಲಿಕ್ಕೆ ಕರ್ಕೊಂಡು ಬಂದಾರ, ನಾನು ಒಣಗಿಸ್ಲಿಕ್ಕೆ. ಅದು ಬಿಸಿಲಾಗ ಕರ್ಕೊಂಡು ಬಂದಾರೆ. ಇಲ್ಲಿ ನೋಡಿ ಎಷ್ಟು ಬಿಸಿಲದ. ಇಂಥ ಬಿಸಿಲಾಗ ಅಗ್ದಿ ಪಡ್ಗಂ ಪಂಚಿ ಹೊಡೆದು ಕೂತೀವಿ. ತಣ್ಣಗೆ ಹತ್ತಗತ್ತದ, ಛತ್ ಪೂರ ತಣ್ಣಗದ. ಅಲ್ಲಿ ಮತ್ತು ಇಂಥ ಬಿಸಿಲಾಗ ಸುಡಲ್ಲ. ಅದ್ರಾಗ ನಮ್ಮ ಕಲಬುರ್ಗಿ ಬಿಸಿಲ ದಬಾಶ್ ಇರ್ತದ. ಇಂಥ ದಬಾಶ್ ಬಿಸಿಲಾಗ ಕರ್ಕೊಂಡು ಬಂದಾರ ನೋಡ್ರಿ ಇವರು. ಗೈಸ್, ಫೈನಲಿ ಈ ಒಂದು ಚಿಪ್ಸ್ ಒಣಗಿಸ್ಲಿಕ್ಕೆ ಹಾಕೋದು ಮುಗಿದ ಕೆಲಸ. ಮಮ್ಮಿ, ಎಷ್ಟಿದ್ದು ಹಾಲು? ಒಂದು 5-6 ಹಾಲು ಇದ್ದೇನು? 5-6 ಸಣ್ಣ ಹಾಲು ಇದ್ದವು ಅಂತ ಅದೇ ಕುದಿಸಿಂದೆ ಚಿಪ್ಸ್ ರೆಡಿ ಮಾಡ್ಯಾಳ ನಮ್ಮಮ್ಮ. ರೈಟ್, ಈಗೇನು ಬಿಸಿಲು ದುನಿಯಾದತ್ತೋ ಒಣಗಿ ಹೋಗ್ತದ ನನ್ನ ಗಂಟದಾಗ. ಗಾಳಿಗೆ ಹಾರ್ತವೆ ಒಣಗಿದ ಮೇಲೆ ಇವು ಬಟ್ಟೆಗೆ ಮತ್ತಾವ. ಬಟ್ಟೆ ಮತ್ಲಿ ಅಂದ್ರೆ ಗಾಳಿ ಹಾರ್ಕೋತಾವ.
ಹಸಿ ಇದ್ದಿರ್ತಾವಲ್ಲ ನೆಟ್ಟಿರ್ತಾವೆ. ಈಗ ಹಸಿ ಇವ ಒಣಗದ ಮೇಲೆ ಗಾಯ್ಸ್ ಇಲ್ಲಿ ನೋಡಿ ಗಾಳಿಗೆ ಇದು ಹಾರ್ಲಾಗತ್ತದ. ಅದಕ್ಕೆ ನಾ ಏನು ಮಾಡತ್ತೀನಿ ಅಂದ್ರೆ ಹಿಂಗೆ ಇಟ್ಟಂಗೆ ಇಟ್ಟು ಇದು ಹಾರ್ಲಾರ್ದಂಗೆ ಮಾಡ್ಲತ್ತೀನಿ. ರೈಟ್ ಒಮ್ಮೆ ಇದು ಒಣಕ್ಕಿದಾಯ್ತು. ವಾಟ್ ನೆಕ್ಸ್ಟ್? ಅಷ್ಟಕ್ಕೆ ಬಿಸಿಲಂಗಡಿ ಹೋಗ್ತಿದ್ನಂದು ಕಲ್ಲಂಗಡಿ ತಗೊಂಡು ಕಲ್ಲಂಗಡಿ ಕಟ್ ಮಾಡಿ. ಕಲ್ಲಂಗಡಿ ಅದ ಮನ್ ತಿಂದಿಲ್ಲ ನೀವು? ಮನ್ ತಿಂದಿಲ್ಲಪ್ಪ, ಇನ್ನೂ ಇಟ್ಟಿದ್ದೆವು. ಇನ್ನೂ ಇಡ್ತೀರ? ಪಾಪಗಳಕ್ಕೆ ತಿನ್ಬೇಕಿತ್ತು ಇಟ್ಟಿದ್ದೆವು. ಹ್ಞೂ ಕಟ್ ಮಾಡಿ ಸಣ್ಣ ತಗೊಂಡು ತಿನ್ನೋದು. ಈಗ ಇದು ತೊಗೊಂಡು ನಾ ಬರ್ತೀನಿ. ಗುಲ್ಬರ್ಗ ನೋಡಿ ಎಷ್ಟು ಬೆಳೆದು ಬಿಟ್ಟಿದೆ ಅಂಥೇಳಿ. ನಾವಿಲ್ಲಿ ಮನೆ ಕಟ್ಟಿದ್ದು 2012ರಲ್ಲಿ. 2012ರಲ್ಲಿ ಮನೆ ಕಟ್ಟಿದಾಗ ಇಲ್ಲಿ ಯಾವುದೂ ಮನೆಗಳಿರಲಿಲ್ಲ. ಇಲ್ಲಿ ಬರೀ ಕಂಟಿ ಇತ್ತು. ಇದು ಪೂರ್ತಿ ಕಂಟಿ ಇತ್ತು. ಇಲ್ಲೆಲ್ಲ ಪೂರ್ತಿ ಬರೀ ಕಂಟಿನೇ ಇತ್ತು. ನಾವು ಬಂದಮೇಲೆ ಅದಾದಮೇಲೆ ಇವೆಲ್ಲ ಮನೆಗಳು ನಾವು ಬಂದಮೇಲೆ ಆಗಿರುವಂಥದ್ದು. ಇದು ಒಂದಿತ್ತು ಮನೆ, ಈ ಮನೆ ಇತ್ತು, ಈ ಮನೇನೂ ಇತ್ತು. ಬಟ್ ಇವೆಲ್ಲ ಏನಿದೆಲ್ಲ ಇದೆಲ್ಲ ಹೊಸ ಮನೆಗಳು ನಾವು ಬಂದಮೇಲೆ ಆಗಿರುವಂಥದ್ದು. ಇದು ಪಕ್ಕದಲ್ಲಿರುವಂಥದ್ದು ಕೂಡ ನಾವು ಬಂದಮೇಲೆ ಆಗಿರುವಂಥದ್ದು. ಮತ್ತು ನೀವೇನು ಅಲ್ಲಿ ಕಾಣ್ತಾ ಇದಲ್ಲ ಅಲ್ಲಿ ದೂರದಲ್ಲಿ ಜೂಮ್ ಹಾಕ್ತೀನಿ. ಜೂಮ್ ಆಗ್ತಿಲ್ಲ ಗೈಸ್. ನೀವೇನಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಮನೆಗಳಂತೂ ಒಂದೇ ಒಂದು ಮನೆಯೂ ಇರಲಿಲ್ಲ. ಅಲ್ಲಿ ಪೂರ್ತಿ ಗಿಡ ಗಂಟಿ ಥರ ಇತ್ತು, ಪೂರ್ತಿ ಕಂಟಿ ಇತ್ತು. ಈಗ ನೋಡಿ ಎಲ್ಲ 3 ಅಂತಸ್ತು 4 ಅಂತಸ್ತು ಮನೆಗಳಿವೆ ಅಲ್ಲಿ ಪೂರ್ತಿ. ನೋಡಿ ಗುಲ್ಬರ್ಗ ಎಷ್ಟು ವೇಗವಾಗಿ ಬೆಳಿಗತ್ತು ಅಂಥೇಳಿ. ಇನ್ನೊಂದು 10 ವರ್ಷದಲ್ಲಿ ಇದು ಯಾವುದೂ ಕೂಡ ನಮ್ಗೆ ಖುನ ಸಿಗಂಗಿಲ್ಲ. ಇಲ್ಲೆಲ್ಲ ಖಾಲಿ ಕಾಣಕತ್ತದಲ್ಲ, ಇದೆಲ್ಲ ಫುಲ್ಫಿಲ್ ಆಗ್ತಾವ, ಹೊಸ ಮನೆಗಳಾಗ್ತಾವ. ಬೇಗ ಪ್ಲಾಟ್ ಖರೀದಿ ಮಾಡೋರಿದ್ರೆ ಹೀಗೆ ಮಾಡಿ, ಎಲ್ಲ ರೇಟ್ ಇನ್ನೂ ಜಾಸ್ತಿ ಆಗ್ತಾವ ಅಷ್ಟೇ. ನಾನು ಈವ್ನಿಂಗ್ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದಾಗ ಇದು ನನ್ನ ಕಣ್ಣಿಗೆ ಬಿತ್ತು. ಇದೇನಪ್ಪ ಅಂತಂದರೆ ಜಿಯೋ ಏರ್ ಫೈಬರ್ ಅಂತೇಳಿ. ಜಿಯೋ ಏರ್ ಫೈಬರಪ್ಪ ಅಂತಂದರೆ ನಮಗೆ ಮನೆಗೆ ಬೇಕಾಗಿರುವಂಥ ಇಂಟರ್ನೆಟ್ಟನ್ನು ಇದು ನಮಗೆ ತಲುಪಿಸ್ಕೊಡುತ್ತೆ. ಇದು ನೋಡಿದಾಗ ನನಗೇನು ನೆನಪಾಗುತ್ತೆ ಅಂತಂದರೆ, ಚಿಕ್ಕವರಿದ್ದಾಗ ಒಂದು 200 MB 300 MB ಮೂವಿ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ಒದ್ದಾಡ್ತಿದ್ವಿ. ಎಲ್ಲಾದರೂ ಹಾಟ್ಸ್ಪಾಟ್ ಸಿಗುತ್ತೇನೋ, ಯಾರೋ ಫ್ರೆಂಡ್ ಮನೆಗೋ ಯಾವುದೋ ಬುಕ್ ಸ್ಟಾಲ್ಗೋ ಲೈಬ್ರರಿಗೋ ಹೋಗಿ ವೈಫೈ ಆನ್ ಮಾಡಿ ಯಾವುದಾದ್ರೂ ಹಾಟ್ಸ್ಪಾಟ್ ಸಿಗುತ್ತೇನೋ ಅಂಥೇಳಿ ಭಾಳ ತಡ್ಕಾಡ್ತಿದ್ವಿ ಒಂದು ಮೂವಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಆಗ ಸಾಕಷ್ಟು ಮೂವಿ ನೋಡೋ ಆಸೆ ಇರ್ತಿತ್ತು, ಆದರೆ ಇಂಟರ್ನೆಟ್ ಇರ್ತಿರಲಿಲ್ಲ. ಆದರೆ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಸಾಕಷ್ಟು ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಕ್ಕಿದ್ರು, ಫುಲ್ ಸ್ಪೀಡ್ ಇಂಟರ್ನೆಟ್ ಸಿಕ್ಕಿದ್ರು ಒಂದೇ ಒಂದು ಮೂವಿ ನೋಡೋಷ್ಟು ಟೈಮೂ ಇಲ್ಲ, ಅಷ್ಟೊಂದು ಪೇಷನ್ಸ್ನೂ ಇಲ್ಲ. ಯಾಕೆ ಹೀಗಾಗುತ್ತೆ ಅಪ್ಪ ಅಂತಂದರೆ ಜವಾಬ್ದಾರಿಗಳು. ಇವತ್ತು ನಮಗೆ ಜವಾಬ್ದಾರಿಗಳು ನಮ್ಮ ಹೆಗಲೇರಿರ್ತವೆ. ಮೂವಿ ನೋಡ್ತಾ ಕೂತ್ಕೊಂಡ್ರೆ ನಮಗೆ ಈ ಜವಾಬ್ದಾರಿಗಳು ನಿಭಾಯಿಸೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಜವಾಬ್ದಾರಿಗಳು ಒತ್ತಡದ ಜೀವನದಲ್ಲಿ ಮೂವಿ ನೋಡೋದಂತೂ ನಾವು ನೆನಪೇ ಹಾರಿಬಿಟ್ಟಿದ್ದೀವಿ. ವೆಬ್ ಸೀರೀಸ್ ಅಂತೂ ಭಾಳ ದೂರದ ಮಾತು. ಮೊದಲೆಲ್ಲ ಥಿಯೇಟ್ರಿಗೆ ಹೋಗ್ತಿದ್ವಿ, ಆದರೆ ಈಗ ಥಿಯೇಟ್ರು ಇಲ್ಲ, ಮೂವಿನೂ ಇಲ್ಲ, ವೆಬ್ ಸೀರೀಸ್ನೂ ಇಲ್ಲ, ಏನೂ ಇಲ್ಲ. ನೋಡಿದ್ರೆ ಹಬ್ಬ ಅಂತಂದರೆ ಇವಾಗಲೂ ನ್ಯೂಸ್ ನೋಡ್ತೀವಿ ಅಷ್ಟೇ. ಅದಕ್ಕೆ ಹೇಳ್ತಾರೆ ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರೇ ಚೆಂದ. ಗಾಯ್ಸ್ ಇಲ್ಲಿ ನೋಡಿ, ಒಂದು ಗಂಡಿನ ಜೀವನದಲ್ಲಿ ತಾಯಿ ಅಥವಾ ಹೆಂಡತಿ ಇರಲಿಲ್ಲ ಅಂತಂದರೆ ಅವನ ಜೀವನ ಹೆಂಗಿರ್ಬೋದು ತಿಳ್ಕೊಮ ಆಸೆನಾ? ಇಲ್ಲಿ ನೋಡಿ ಅವನ ಜೀವನ ಹೆಂಗಿರುತ್ತೆ ಅಂತಂದರೆ ಸೇಮ್ ಟು ಸೇಮ್ ಇದೇ ರೀತಿ ಇರುತ್ತೆ. ಏನು ಇದಕ್ಕೆ ಸಾರಿಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಅದೆಲ್ಲ ಬಿಡಿ, ಕಲರೂ ಇಲ್ಲ, ಸುಮ್ಮನೆ ಇದೇ ಒಂದು ವೈಟ್ ರೈಸು ಹಿಂಡಿ ತಿನ್ಕೊಂಡು ಇರೋದೇ ಅವನ ಜೀವನ. ಸೊ ಅದಕ್ಕೆ ಹೇಳ್ತಾರೆ ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಇದ್ದರೆ ಈ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಅವಳು ಕಲರ್ ಆಗಿರೋ ಅಟ್ಲೀಸ್ಟ್ ಚಿತ್ರಾನ್ನ ಆದರೂ ಕೂಡ ಅದಕ್ಕೂ ಕಲರ್ ಇರ್ತಿತ್ತು. ಇದಕ್ಕೇನೂ ಇಲ್ಲ, ಕಲರ್ ಇಲ್ಲ, ಉಪ್ಪಿಲ್ಲ, ಜೀರಿಗೆ ಇಲ್ಲ, ಸಾಸಿವೆ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ ಹೆಣ್ಣು ಒಂದು ಶಕ್ತಿ, ಹೆಣ್ಣು ಸಂಸಾರದ ಕಣ್ಣು ಅಂತೇಳಿ.